ಯೋಗವನ್ನ ಹೇಳಿಕೊಟ್ಟು ಯೋಗವನ್ನ ಪ್ರಸಾರ ಮಾಡುತ್ತಿರುವಂತಹ ಶ್ರೇಯಸ್ಸು ಅದು ರುದ್ರಮಣಿ ದೇವರಿಗೆ ಸಲ್ತದ. ಒಂದ್ಸಲ ಜೋರಾಗಿ ಚಪ್ಪಾಳಿನ ತಟ್ಟಿ ಮತ್ತೊಮ್ಮೆ ಮುಗಿಲಾಕ ಬಂದು ನೋಡೋಣ. ನಿಮ್ಮ ಮಗ ಏನಾರ ಏಳು ಚಲೋ ಬಟ್ಟೆ ಹಾಕೊಂಡು ಕಾಲು ಹಿಂದ ಮುಂದೆ ಮಾಡಿದ್ರೆ ಎಷ್ಟು ಖುಷಿ ಪಡ್ತೀರಿ, ಎಷ್ಟು ಖುಷಿ ಪಡ್ತೀರಿ. ನಿಮ್ಮ ಮಗ ಬರೇ ಬಟ್ಟೆ ಹಾಕೋದ್ರೆ ಮೊದಲಿಗೆ ವಚನ ಹೇಳೋದು ಆದರೆ ಕುಮಾರೇಶನ ಮಗ ಶಿವಯೋಗ ಮಂದಿರದ ಪುತ್ರ ಇವತ್ತು ಇಷ್ಟೆಲ್ಲ ಜನಗಳ ಮುಂದೆ ಗಂಗಾವತಿಯ ಜನಮಾನಸಗಳ ಮುಂದೆ ಪ್ರದರ್ಶನವನ್ನು ಬೆಳೀತಾ ಇದ್ದಾನೆ. ಅವನಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕು ನಾವು ವಿನಂತಿಯನ್ನು ಮಾಡಬಹುದಿದೆ. ನಾಳೆ ಕಾರ್ಯಕ್ರಮ ನಂತರದಲ್ಲಿ ಸಾಯಂಕಾಲ ನಾಳೆ 6 ಗಂಟೆಗೆ ಪಥಸಂಚಲನ ಮೆರವಣಿಗೆ, ವೈಭವದ ಮೆರವಣಿಗೆ, ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಮೆರವಣಿಗೆ ಆರಂಭಗೊಳ್ತಾ ಇದೆ. ಆ ಪಾದಯಾತ್ರೆಯಲ್ಲಿ ತಾಯಂದಿರು ತಾವೆಲ್ಲರೂ ಬೇಗನೆ ಬೆಳಗಿನ ಪ್ರಸಾದದ ವ್ಯವಸ್ಥೆ, ಟಿಫಿನ್ನದ ವ್ಯವಸ್ಥೆ ಇಲ್ಲೇ ಇರ್ತದೆ. ನಾವೆಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಇನ್ನು ಬರೀ ಒಂದೇ ಒಂದು ಏನು ಅವರು ರಚಿಕೊಂಡಿದ್ದಾರೆ ನೋಡ್ರಿ, ಎಷ್ಟು ವಿಶೇಷ. ಹೊಟ್ಟೆಯೊಳಗೆ ಹೋಗಿ ಏನು ಹತ್ತಿ ಅಲ್ಲಿರುವಂತ ಹೊಟ್ಟೆ ಆಗಿರೋ ನೋಡಿ, ನೀವು ಏನಾದ್ರೆ ಕೊಡದಾಗ ಕೈ ಹಾಕಿ ತೊಳಿಬೇಕಂದ್ರೆ ಒಳಗೆ ಬ್ರಷ್ ಹಾಕ್ತೀರಿ, ಹಾಕಿ ತೊಳಿತಾರಲ್ಲ, ಅದರ ವಸ್ತ್ರವನ್ನ ಹಾಕಿ ಈಗ ಹೊಟ್ಟೆಯನ್ನು ತೊಳೆದು ಒಳಗಿರುವಂತ ವಾತ ಪಿತ್ತ ಕಫವನ್ನು ತೆರೆಯುವಂತ ಇದು ಒಂದು ಕ್ರಿಯೆ. ಅದು ವಸ್ತ್ರ ಬಾಯಿಯೊಳಗೆ 1 ಇಂಚ್ ಕಾಣಕತ್ತದ. ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ, ಹಂಗ ಸುಮ್ಮನೆ ಕೊಂಡ್ರಬೇಡ್ರಿ. ಇದು ಶಿವಯೋಗ ಮಂದಿರದ ಯೋಗ. ಇದು ಹಾನಗಲ್ಲ ಗುರುಕುಮಾರ ಕೊಟ್ಟಿರುವಂತಹ ಯೋಗ. ಇದು ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಇಟ್ಟಿರುವಂತಹ ಯೋಗ. ಇದು ಸುಮ್ಮನೆ ಯೋಗವಲ್ಲ, ಶಿವಯೋಗದ ಶಿವಯೋಗ. ಅದು ಶಿವಯೋಗ ಮಂದಿರದ ಯೋಗ ಅನ್ನುವುದನ್ನ ತಮಗೆಲ್ಲರಿಗೂ ಹೇಳಿ ಇದೀಗ ಆ ವಸ್ತ್ರವನ್ನ ಪರಮ ಪೂಜ್ಯರು ಹೊರಗಡೆ ತೆಗಿತಾರೆ. ತಾವೆಲ್ಲರೂ ಗಮನಿಸಬೇಕು, ಇದನ್ನು ಹಾಕೊಳ್ಳೋದ್ರ ಮುಖಾಂತರ ಅಭಿನಂದಿಸಬೇಕು ಅನ್ನುವಂತಹ ಮಾತನ್ನು ಹೇಳಿ 7 ಮೀಟರ್ ಬಟ್ಟೆ ಸುಮ್ಮನೆ ಸಾಮಾನ್ಯವಾದಂಥದ್ದಲ್ಲ. ಧಾರಾಳ ಒಯ್ದರೆ ಒಯ್ಕೊಂಡಿರ್ತದೆ, ಆದರೆ 7 ಮೀಟರ್ ಬಟ್ಟೆಯಿಂದ ನಗಿದಾರ ಪಾತ್ರ ಅದು ಸಾಮಾನ್ಯದ ಮಾತಲ್ಲ, ಅದು ಸಾಧನೆಯ ಮಾತು. ಸಾಧನೆಯನ್ನು ತೋರಿಸ್ತಾ ಇದ್ದಾರೆ. ನಾವು ಮಾತಾಡ್ತಾ ಇದ್ದೇವೆ, ಅವರು ಸಾಧನೆಯನ್ನು ತೋರಿಸ್ತಾ ಇದ್ದಾರೆ. ಎಲ್ಲರೂ ಕುತ್ಕೊಂಡು ನೋಡ್ಬೇಕು, ದಯಮಾಡಿ ಸ್ವಲ್ಪ ಕುತ್ಕೊಂಡು, ಹಿಡಿದಿದ್ದವ್ರಿಗೆ ಕಾಣ್ಬೇಕಿಲ್ಲ, ಕುತ್ಕೊಂಡು ನೋಡ್ಬೇಕು ಅನ್ನುವಂತ ಮಾತನ್ನ. ತದನಂತರದೊಳಗೆ ತಾಯಂದಿರು ದಯವಿಟ್ಟು ಯಾರು ಹೇಳ್ಬೇಡಿ, 10-15 ನಿಮಿಷದಲ್ಲಿ ಸಮಾರಂಭ ಮುಕ್ತಾಯಗೊಳ್ಳುತ್ತದೆ.